ಹಾಯ್ ಫ್ರೆಂಡ್ಸ್, ನಾನು ವಿಜಯ್ ವಸಿಷ್ಠ ಫ್ರಮ್ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್. ನಾವು ಒಂದು ಮೊಬೈಲ್ನಿಂದ ಮತ್ತೊಂದು ಮೊಬೈಲಿಗೆ ಫೈಲ್ಗಳನ್ನು ಶೇರ್ ಮಾಡ್ತೀವಿ ಅಂತಾದರೆ ನಮಗೆ ಫಸ್ಟ್ ನೆನಪಾಗುವಂಥ ಹೆಸರೇ ಶೇರ್ ಇಟ್. ಬಟ್ ಶೇರ್ ಇಟ್ ಬ್ಯಾನ್ ಆದಮೇಲೆ ನಾವು ಗೂಗಲ್ ಫೈಲ್ಸ್ ಆಗಿರಬಹುದು, MX ಶೇರ್ ಕರೋ ಆಗಿರಬಹುದು, ಈ ರೀತಿಯಾಗಿ ಬೇರೆ ಬೇರೆ ಆ್ಯಪ್ಸ್ಗಳನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಪ್ರಾಬ್ಲಮ್ ಏನಾಯಿತು ಅಂದರೆ ಒಂದೇ ಆ್ಯಪ್ ಎಲ್ಲ ಮೊಬೈಲ್ಗಳಲ್ಲೂ ಇರ್ತಾ ಇರಲಿಲ್ಲ. ಮೊದಲು ಶೇರ್ ಇಟ್ ಆದರೆ ಎಲ್ಲ ಮೊಬೈಲ್ಗಳಲ್ಲೂ ಆ ಒಂದು ಆ್ಯಪ್ ಇನ್ಸ್ಟಾಲ್ ಆಗಿರ್ತಿತ್ತು. ಬಟ್ ಇವಾಗ ನಾವು ಒಂದು ಫೈಲ್ನ ಶೇರ್ ಮಾಡ್ತೀವಿ ಅಂತಾದರೆ ನಿನ್ನ ಹತ್ರ ಆ ಆ್ಯಪ್ ಇದೆಯಾ ಅಥವಾ ಈ ಆ್ಯಪ್ ಇದೆಯಾ ಅಂತ ಕೇಳೋ ಪರಿಸ್ಥಿತಿಗೆ ಬಂದಿದ್ದೀವಿ. ಬಟ್ ನೀವು ಯಾವುದೇ ಆ್ಯಪ್ ಸಹಾಯವಿಲ್ಲದೆ ಒಂದು ಮೊಬೈಲ್ನಿಂದ ಮತ್ತೊಂದು ಮೊಬೈಲಿಗೆ ಫೈಲ್ಗಳನ್ನು ಶೇರ್ ಮಾಡಬಹುದು. ಅದು ಹೇಗೆ ಅನ್ನೋದನ್ನು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಹೇಗೆ ಒಂದು ಮೊಬೈಲ್ನಿಂದ ಮತ್ತೊಂದು ಮೊಬೈಲಿಗೆ ಯಾವುದೇ ಆ್ಯಪ್ ಸಹಾಯವಿಲ್ಲದೆ ಫೈಲ್ಸ್ಗಳನ್ನು ಶೇರ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರ ಹೆಸರು ನಿಯರ್ ಬೈ ಶೇರ್ ಅಂತ. ಈ ಒಂದು ಫೀಚರ್ ಏನಿದೆ ಇದು ಎಲ್ಲ ಮೊಬೈಲ್ಗಳಲ್ಲೂ ಇರುತ್ತೆ. ಓಕೆ, ಇದನ್ನು ಹೇಗೆ ಆನ್ ಮಾಡೋದು, ಈ ಫೀಚರ್ ಎಲ್ಲಿರುತ್ತೆ, ಯೂಸ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟಿಗೆ ನೀವು ಎರಡು ಮೊಬೈಲ್ಗಳಲ್ಲಿ ಕೂಡ ಆ ನಿಯರ್ ಬೈ ಫೀಚರ್ ಅಂತ ಹೇಳಿದೆ ಅಲ್ಲ, ಅದನ್ನು ನೀವು ಆನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದು ಎಲ್ಲಿರುತ್ತೆ ಅಂತ ನೋಡೋಣ. ಇವಾಗ ಇದು ಎಲ್ಲ ಮೊಬೈಲ್ಗಳಲ್ಲಿ, ಎಲ್ಲ ಆ್ಯಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ನೋಟಿಫಿಕೇಷನ್ ಶೇಡ್ ಇರುತ್ತಲ್ಲ, ಇಲ್ಲಿ ನೋಡಿ, ಇಲ್ಲಿ ಈ ಥರ ಆಪ್ಷನ್ ಬರುತ್ತಲ್ಲ, ಅಲ್ಲಿರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ನನಗೆ ನಿಯರ್ ಬೈ ಶೇರ್ ಅಂತ ಆಪ್ಷನ್ ಕಾಣ್ತಾ ಇಲ್ಲ. ಓಕೆ, ಇನ್ನು ಕೆಳಗೆ ಮಾಡ್ತೀನಿ ನೋಡಿ. ಇಲ್ಲಿ ನೋಡಿ, ನೀವಿಲ್ಲಿ ನಿಯರ್ ಬೈ ಶೇರ್ ಅನ್ನುವಂಥ ಒಂದು ಆಪ್ಷನ್ ಏನಿದೆ ಅದು ಹುಡುಕಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ರೈಟಿಗೆ ಸ್ಕ್ರೋಲ್ ಮಾಡ್ತಾ ಇದ್ದೀನಿ, ಆದರೂ ಕೂಡ ನನಗೆ ನಿಯರ್ ಬೈ ಶೇರ್ ಅನ್ನುವಂಥ ಒಂದು ಆಪ್ಷನ್ನು ಕಾಣ್ತಾ ಇಲ್ಲ. ಸೊ ಇಲ್ಲಿ ಕಾಣಲಿಲ್ಲ ಅಂದರೆ ನಿಮಗೆ ಇಲ್ಲಿ ಒಂದು ಎಡಿಟ್ ಬಟನ್ ಇರುತ್ತೆ. ಸೊ ಈ ಮೊಬೈಲ್ನಲ್ಲಿ ಇಲ್ಲಿ ನೋಡಿ ಎಡಿಟ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಇವಾಗ ನೀವು ಮತ್ತೆ ಕೆಳಗೆ ಸ್ಕ್ರೋಲ್ ಮಾಡಿ, ಇಲ್ಲಿ ಕೆಳಗೆ ಆಪ್ಷನ್ಸ್ನಲ್ಲಿ ನೀವು ನಿಯರ್ ಬೈ ಶೇರ್ ಅಂತ ಹುಡುಕಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಮೂರನೇ ಆಪ್ಷನ್ ಏನಿದೆ ಅದು ನಿಯರ್ ಬೈ ಶೇರ್ ಅಂತ ಕಾಣ್ತಾ ಇದೆ, ಅದನ್ನು ಡ್ರ್ಯಾಗ್ ಮಾಡಿ ಮೇಲೆ ಇಡಿ. ಓಕೆ, ಅದಾದಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನೋಡಿ, ಇಲ್ಲಿ ಮೇಲೆ ಅಲ್ಲೇ ನಿಯರ್ ಬೈ ಶೇರ್ ಅಂತ ಬಂದಿದೆ. ಓಕೆ, ಸೊ ನೆಕ್ಸ್ಟು ನೀವು ಮತ್ತೊಂದು ಮೊಬೈಲ್ನಲ್ಲೂ ಕೂಡ ಇದೇ ರೀತಿಯಾಗಿ ಮಾಡಬೇಕಾಗತ್ತೆ. ಸೊ ಅಲ್ಲಿ ನಿಯರ್ ಬೈ ಶೇರ್ ಇದೆಯಾ ಅಂತ ನೋಡಿ ಹುಡುಕಿ ಅಲ್ಲಿರೋ ಫುಲ್ ಇದರಲ್ಲಿ. ಇಲ್ಲ ಅಂದರೆ ಅಲ್ಲಿ ಎಡಿಟ್ ಅಂತ ಬಟನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನೀವು. ಸೊ ನೆಕ್ಸ್ಟು ಕೆಳಗೆ ಎಕ್ಸ್ಟ್ರಾ ಆಪ್ಷನ್ಸ್ ಇರ್ತವೆ, ಅಲ್ಲಿ ಇರದೇ ಇರುವಂಥ ಆಪ್ಷನ್ನು, ಅಲ್ಲಿ ನಿಯರ್ ಬೈ ಶೇರ್ ಅಂತ ಆಪ್ಷನ್ ಇದೆಯಾ ಅಂತ ಸರ್ಚ್ ಮಾಡಬೇಕಾಗತ್ತೆ ನೀವು. ಓಕೆ, ಇಲ್ಲಿ ನೋಡಿ, ಇಲ್ಲಿದೆಯಾ ನೋಡಿ ನಿಯರ್ ಬೈ ಶೇರ್ ಆಪ್ಷನ್, ಇಲ್ಲಿದೆಯಾ ನೋಡಿ, ಇಲ್ಲಿದೆಯಾ ಅಂತ ನೋಡಿ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಮೇಲೆ ನಿಯರ್ ಬೈ ಶೇರ್ ಅಂತ ಆಪ್ಷನ್ ಇದೆ. ಸೊ ನಾನು ಇಲ್ಲೆಲ್ಲ ಎಡಿಟ್ ಮಾಡೋ ಅವಶ್ಯಕತೆ ಇರಲಿಲ್ಲ, ನಿಮಗೆ ಪ್ರತಿ ಮೊಬೈಲ್ನಲ್ಲೂ ಈ ರೀತಿ ಮಾಡಬೇಕು ಅಂತ ತೋರಿಸಿದ್ದು ನಾನು. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ನಾನು ಮೇಲಿಂದ ಈ ಸ್ಕ್ರೋಲ್ ಅಪ್ ಡೌನ್ ಮಾಡ್ತೀನಿ. ಇಲ್ಲಿ ನೋಡಿ, ನಿಯರ್ ಬೈ ಶೇರ್ ಅನ್ನುವಂಥ ಒಂದು ಆಪ್ಷನ್ನು ಇದೆ ಇಲ್ಲಿ ಆಲ್ರೆಡಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ, ಈ ರೀತಿಯಾಗಿ ಒಂದು ಸಿಂಬಲ್ ಇರುತ್ತೆ ಆ ನಿಯರ್ ಬೈ ಶೇರ್ ಇದ್ದು. ಓಕೆ, ನೆಕ್ಸ್ಟು ನೀವು ಯಾರ ಒಂದು ಮೊಬೈಲ್ನಲ್ಲಿ ಫೈಲ್ನ ರಿಸೀವ್ ಮಾಡ್ತಾ ಇದ್ದೀರೋ ಆ ಒಂದು ಮೊಬೈಲ್ನಲ್ಲಿ ನಿಯರ್ ಬೈ ಶೇರ್ ಅಪ್ ಅನ್ನುವಂಥ ಒಂದು ಫೀಚರ್ನ ಆನ್ ಮಾಡಬೇಕಾಗತ್ತೆ. ಸೊ ನಾನಿವಾಗ ಲೆಫ್ಟ್ ಸೈಡ್ ಇರುವಂಥ ಮೊಬೈಲ್ನಲ್ಲಿ ಫೈಲ್ನ ರಿಸೀವ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ನಿಯರ್ ಬೈ ಶೇರ್ ಅನ್ನುವಂಥದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಸೆಟಪ್ ಮಾಡ್ತಿರೋದ್ರಿಂದ ಡಿವೈಸ್ ನೇಮ್ ಕೇಳ್ತಿದೆ, ಏನು ಬೇಕಾದರೂ ಇಡಿ. ಹಾಗೆ ಡಿವೈಸ್ ವಿಸಿಬಿಲಿಟಿ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಅದು ಆಲ್ ಕಾಂಟ್ಯಾಕ್ಟ್ಸಿಗೆ ಇರುತ್ತೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಆಲ್ ಕಾಂಟ್ಯಾಕ್ಟ್ಸ್ ಇದೆಯಾ, ಸಮ್ ಕಾಂಟ್ಯಾಕ್ಟ್ಸ್ ಇದೆಯಾ ಅಥವಾ ಹಿಡನ್ ಅಂತಿದೆಯಾ ಅಂತ. ನೀವು ಅದನ್ನು ಆಲ್ ಕಾಂಟ್ಯಾಕ್ಟ್ಸಿಗೆ ಇಡಬೇಕಾಗತ್ತೆ. ಓಕೆ, ಅದರ ಮೇಲೆ ಸೆಲೆಕ್ಟ್ ಮಾಡಿ ಆದಮೇಲೆ ಟರ್ನ್ ಆನ್ ಅಂತ ಕಾಣ್ತಾ ಇದೆಯಲ್ವ ಕೆಳಗೆ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ನಾನಿವಾಗ ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಅದಾದಮೇಲೆ ಕಾಂಟ್ ಆಕ್ಸೆಸ್ ನಿಯರ್ ಬೈ ಶೇರ್ ಅಂತ ಕೇಳ್ತಾ ಇದೆ. ಅಂದರೆ ಇದಕ್ಕೋಸ್ಕರ ನೀವು ಬ್ಲೂಟೂತ್ ಹಾಗೂ ಲೊಕೇಶನ್ ಹಾಗೂ ವೈಫೈನ ಆನ್ ಮಾಡಬೇಕಾಗತ್ತೆ. ಸೊ ನೀವು ಅಲ್ಲಿ ಟರ್ನ್ ಆನ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಎಲ್ಲದೂ ಆನ್ ಆಗುತ್ತೆ. ಅದಾದಮೇಲೆ ಈ ರೀತಿಯಾಗಿ ಬರುತ್ತೆ, ವಿಸಿಬಲ್ ಟು ನಿಯರ್ ಬೈ ಡಿವೈಸಸ್ ಅಂತ. ಅದಾದಮೇಲೆ ನೀವು ಯಾವ ಒಂದು ಫೈಲ್ನ ಶೇರ್ ಮಾಡ್ತಾ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಮತ್ತೊಂದು ಮೊಬೈಲ್ನಲ್ಲಿ. ಓಕೆ, ನಾನಿವಾಗ ಸುಮ್ಮನೆ ಇಲ್ಲಿ ಗ್ಯಾಲರಿ ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೊಂದು ವಿಡಿಯೋ ಕಾಣ್ತಾ ಇದೆ ನೋಡಿ, ಇದನ್ನು ನಾನು ಶೇರ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಗ್ಯಾಲರಿ ಅಂತಲ್ಲ, ನೀವು ಫೈಲ್ ಮ್ಯಾನೇಜರಿಗೆ ಹೋಗಿ ಕೂಡ ಈ ರೀತಿಯಾಗಿ ಮಾಡ್ಬೋದು. ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಲ್ವಾ, ಸೊ ನನಗೆ ಇಲ್ಲಿ ಡೈರೆಕ್ಟ್ ಶೇರ್ ಅಂತ ಬಟನ್ ಕಾಣ್ತಾ ಇದೆ, ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ.
ಓಕೆ, ಸೊ ಈ ರೀತಿಯಾಗಿ ಬರುತ್ತೆ. ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ನಿಯರ್ ಬೈ ಶೇರ್ ಅನ್ನುವಂಥ ಒಂದು ಫೀಚರ್ನ ಹುಡುಕಬೇಕಾಗತ್ತೆ. ಸೊ ಇಲ್ಲಿ ಮೇಲ್ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ, ಕೆಳಗಿಲ್ಲ ಅಂದರೆ. ಇಲ್ಲಿ ನೋಡಿ, ಇಲ್ಲಿ ನಂದು ಕೆಳಗೆ ಬರ್ತಾ ಇದೆ, ಇಲ್ಲಿ ನಿಯರ್ ಬೈ ಶೇರ್ ಅಂತ ಕಾಣ್ತಾ ಇದೆಯಲ್ವಾ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ನಾನು ರೈಟ್ ಸೈಡ್ ಮೊಬೈಲ್ನಲ್ಲಿ ಇವಾಗ ಫಸ್ಟ್ ಟೈಮ್ ಸೆಟಪ್ ಮಾಡ್ತಿರೋದ್ರಿಂದ ಮತ್ತೆ ಅದೇ ಕೇಳ್ತಾ ಇದೆ ನನಗೆ. ಡಿವೈಸ್ ನೇಮ್ ಟೈಪ್ ಮಾಡೋದಕ್ಕೆ ಕೇಳ್ತಾ ಇದೆ, ಹಾಗೆ ಡಿವೈಸ್ ವಿಸಿಬಿಲಿಟಿ ಕೇಳ್ತಾ ಇದೆ. ಡಿವೈಸ್ ವಿಸಿಬಿಲಿಟಿ ಏನಿದೆ ಅದು ಆಲ್ರೆಡಿ ಆಲ್ ಕಾಂಟ್ಯಾಕ್ಟ್ಸಲ್ಲಿ ಇರುತ್ತೆ. ಸೊ ನಾನು ಟರ್ನ್ ಆನ್ ಅಂತ ಡೈರೆಕ್ಟಾಗಿ ಕೊಡ್ತಾ ಇದ್ದೀನಿ. ಮತ್ತು ಇದು ಲೊಕೇಶನ್, ವೈಫೈ ಹಾಗೂ ಬ್ಲೂಟೂತ್ ಆನ್ ಮಾಡೋ ಪರ್ಮಿಷನ್ ಕೇಳ್ತಾ ಇದೆ, ಓಕೆ ಅಂತ ಕೊಡ್ತಾ ಇದ್ದೀನಿ. ಸೊ ಲೊಕೇಶನ್ ಪರ್ಮಿಷನ್ ಕೇಳ್ತಾ ಇದೆ, ಓಕೆ. ಸೊ ಲುಕ್ಕಿಂಗ್ ಫಾರ್ ನಿಯರ್ ಬೈ ಡಿವೈಸಸ್ ಅಂತ ಬರ್ತಾ ಇದೆ. ಓಕೆ, ಇಲ್ಲಿ ನೋಡಿ ತಕ್ಷಣ ಬಂತು, ಇಲ್ಲಿ ನನ್ನ ಲೆಫ್ಟ್ ಸೈಡ್ನಲ್ಲಿರೋ ಮೊಬೈಲ್ ಹೆಸರೇನಿದೆ ಅದು ಇಲ್ಲಿ ಬರ್ತಾ ಇದೆ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ನೋಡಿ ಕನೆಕ್ಟಿಂಗ್ ಅಂತ ಬರ್ತಾ ಇದೆ. ಸೊ ಲೆಫ್ಟ್ ಸೈಡ್ ಮೊಬೈಲ್ನಲ್ಲಿ ಪರ್ಮಿಷನ್ ಕೇಳ್ತಾ ಇದೆ ನೋಡಿ ಅಲ್ಲಿ. ಸೊ ನೀವು ಅಲ್ಲಿ ಅಕ್ಸೆಪ್ಟ್ ಅಂತ ಕೊಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಫೈಲ್ ಏನಿದೆ ಅದು ಶೇರ್ ಆಗ್ತಾ ಇದೆ, ತುಂಬ ಫಾಸ್ಟಾಗಿ ಶೇರ್ ಆಗುತ್ತೆ ನೋಡಿ, ಆಲ್ರೆಡಿ ಶೇರ್ ಆಗಿ ಆಯಿತು. ಸೊ ಇಲ್ಲಿ ನೋಡಿ ಲೆಫ್ಟ್ ಸೈಡ್ ಮೊಬೈಲ್ನಲ್ಲಿ ಅದು ಓಪನ್ ವಿತ್ ಅಂತ ಕೇಳ್ತಾ ಇದೆ, ಓಪನ್ ಮಾಡೋದಕ್ಕೆ ಕೇಳ್ತಾ ಇದೆ ಆ ಒಂದು ವಿಡಿಯೋ ಫೈಲನ್ನು. ಸೊ ನಾನಿವಾಗ ನಿಮಗೆ ಓಪನ್ ಮಾಡಿ ತೋರಿಸೋದಿಲ್ಲ, ಬಟ್ ನೀವು ಸೆಂಡ್ ಮಾಡ್ಕೊಂಡಿರುವಂಥ ಒಂದು ಫೈಲ್ ಏನಿದೆ, ರಿಸೀವ್ ಆಗಿರುವಂಥ ಫೈಲ್ ಎಲ್ಲಿರುತ್ತೆ, ಯಾವ ಲೊಕೇಶನಲ್ಲಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕಾಗಿ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ಫೈಲ್ ಮ್ಯಾನೇಜರ್ನ ಓಪನ್ ಮಾಡ್ಕೊಳ್ಳಿ. ಸೊ ನೀವು ಇಂಟರ್ನಲ್ ಸ್ಟೋರೇಜಿಗೆ ಹೋಗಿ, ಅದರಲ್ಲಿ ನಿಮಗೆ ಡೌನ್ಲೋಡ್ ಅಂತ ಒಂದು ಫೋಲ್ಡರ್ ಇರುತ್ತೆ, ಅಲ್ಲಿ ನೀವು ರಿಸೀವ್ ಆಗಿರುವಂಥ ಫೈಲ್ಗಳು ನಿಮಗೆ ಶೋ ಆಗುತ್ತೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನೂ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.